ಕುರ್ಚಿ ಸಂಘರ್ಷದ ಮಧ್ಯೆ ಈಗ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಇದ್ದಾರೆ, ಮುಂದೆ ದಲಿತ ಸಿಎಂ ಬೇಕು. ನಿನ್ನೆ ದಲಿತ ಸಿಎಂ ಪರವಾಗಿ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ರು. ಸಿದ್ದರಾಮಯ್ಯ ಸೇರಿ ಸೂಕ್ತ ದಲಿತ ನಾಯಕರನ್ನ ಸಿಎಂ ಮಾಡಬೇಕು, ಕಾಂಗ್ರೆಸ್ ಬಲಪಡಿಸಬೇಕು ಅಂತಂದ್ರೆ ದಲಿತರು ಸಿಎಂ ಆಗಬೇಕು. ನಿನ್ನೆ ಮಡಿಕೇರಿಯಲ್ಲಿ ಸಚಿವ ಮಹದೇವಪ್ಪ ಮಾತನಾಡ್ತಾ ಈ ಹೇಳಿಕೆಯನ್ನ ನೀಡಿದ್ದಾರೆ. ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಿದ್ದಾರೆ ಮಹದೇವಪ್ಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಲಿತ ಸಿಎಂ ಕಾಂಗ್ರೆಸ್ನಿಂದ ಮಾತ್ರ ಎನ್ನುವಂತಹ ಸಂದೇಶ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸಚಿವ ಮಹದೇವಪ್ಪನವರು ಕೊಟ್ಟಂತ ಹೇಳಿಕೆ ಏನ್ ಹೇಳಿದ್ರು ಕೇಳಿ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು, ಅದು ಎಲ್ಲರ ಆಸೆ. ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು, ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ, ಒಂದಿನ ಆ ತೀರ್ಮಾನ ಬರುತ್ತೆ. ರಾಜ್ಯಕ್ಕೆ ದಲಿತ ಸಿಎಂ ಬೇಕು ಅಂತ ಸಚಿವ ಮಹದೇವಪ್ಪ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೀಗ ತಿರುಗೇಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ. ಅವರೇ ನಮ್ಮ ಹೈಕಮಾಂಡ್ ಅಂತ ಡಿಕೆಶಿ ಹೇಳಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರೇ ನಮಗೆ ನ್ಯಾಷನಲ್ ಲೀಡರ್, ಇಲ್ಲಿಂದಲೇ ನನ್ನದೊಂದು ನಮಸ್ಕಾರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿಕ ದಲಿತ ಸಿಎಂ ಬೇಕು ಅಂತ ಹೇಳಿದ್ದ ಸಚಿವರು ಅವರೇ ನಮ್ಮ ಹೈಕಮಾಂಡ್ ಅಂತ ವ್ಯಂಗ್ಯವಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದಲಿತ ಸಿಎಂ ಕೂಗನ್ನೇ ಮತ್ತೆ ಎತ್ತಿರುವಂತದ್ದು ಸರ್. ದಲಿತರು ಸಿಎಂ ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎತ್ತಿರುವಂತದ್ದು ಸರ್. ದಲಿತರು ಸಿಎಂ ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ರಾಜ್ಯದಲ್ಲಿ ದಲಿತ ಸಿಎಂ ಪರ ಸಚಿವ ಮಹದೇವಪ್ಪನವರು ಆಡಿದಂತಹ ಮಾತು. ಎಚ್.ಸಿ. ಮಹದೇವಪ್ಪ ಸಿಎಂ ಆದ್ರೆ ನನಗೆ ಖುಷಿ ಇದೆ ಅಂತ ಸಚಿವ ಕೆ ವೆಂಕಟೇಶ್ ಅವರು ಮಹದೇವಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಸಿಎಂ ಆಗಲಿ ಅಂತ ಹಾರೈಸುತ್ತೇನೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಚಿವ ಹೇಳಿದ್ದಾರೆ. ಖಾಲಿ ಆದ್ಮೇಲೆ ಒಕ್ಕಲಿಗರೋ ಲಿಂಗಾಯತರೋ ಅನ್ನೋ ಪ್ರಶ್ನೆ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹದೇವಪ್ಪ ಮುಖ್ಯಮಂತ್ರಿ ಆದರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರು
ಲಿಂಗಾಯತರೋ ಒಕ್ಕಲಿಗರೋ ಕುರುಬರೋ ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ. ಆಮೇಲೆ ಮಹದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಅವ್ನು ಮುಖ್ಯಮಂತ್ರಿ ಅವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾರೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹದೇವಪ್ಪ ಮುಖ್ಯಮಂತ್ರಿ ಅಂದರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರೋ ಲಿಂಗಾಯತರೋ ಒಕ್ಕಲಿಗರೋ ಕುರುಬರೋ ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ. ಆಮೇಲೆ ಮಹದೇವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.